ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು. ರಿಸೆಪ್ಷನ್ಗೆ ಅದ್ಧೂರಿ ವೇದಿಕೆ ರೆಡಿಯಾಗಿತ್ತು. ಬಂಧು ಬಳಗದವರು ಹೊಸ ಬಟ್ಟೆ ಹಾಕೊಂಡು ಮದುವೆ ಕಡೆ ಪಯಣಿಸಿದ್ರು. ಮದುವೆ ಹುಡುಗನು ಕಾರ್ನಲ್ಲಿ ಕೂತು ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತಿದ್ದ. ಆದ್ರೆ ಆತ ರಿಸೆಪ್ಷನ್ ಹಾಲ್ಗೆ ಕಾಲಿಡೋದೇ ಇಲ್ಲ. ಮದುವೆ ನಿಂತು ಹೋಗಿತ್ತು. ಎಲ್ಲರಿಗೂ ಅಚ್ಚರಿಯಾಗಿತ್ತು. ಆದ್ರೆ ಮದುವೆ ಹೆಣ್ಣಿಗೆ ಇದು ಶಾಕಿಂಗ್ ವಿಷಯ ಆಗಿರಲಿಲ್ಲ. ಯಾಕಂದ್ರೆ ಪುರೋಹಿತ ಫಿಕ್ಸ್ ಮಾಡಿದ್ದ ಟೈಮ್ನಲ್ಲೇ ಈ ಸುಂದರಿ ವರನಿಗೂ ಮುಹೂರ್ತ ಇಟ್ಟಿದ್ಲು. ಇಷ್ಟಕ್ಕೂ ವರ ಕೊಡಿಸಿದ್ದ ರಿಸೆಪ್ಷನ್ ಸ್ಯಾರಿ ಉಟ್ಟು ವರನಿಗೆ ಮುಹೂರ್ತ ಇಟ್ಟಿದ್ಯಾಕೆ? ಕೊಲ್ಲೋ ಅವನನ್ನೇ ಅಂತ ಸುಪಾರಿ ಕೊಟ್ಟಿದ್ಯಾಕೆ? ತೋರಿಸ್ತೀವಿ ನೋಡಿ. ಗಿರಿ ನಿನ್ನ ನಿರ್ಧಾರವೇನು? ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇದ್ರೆ ಇನ್ನೊಬ್ರು ಏನು ಮಾಡೋಕಾಗತ್ತೆ ಅಂತಾಳೆ. ಎಲ್ಲರ ಎದುರು ಪ್ಲೀಸ್ ಪ್ಲೀಸ್ ನನ್ನ ಮದುವೆ ಆಗುವಂತ ಬೇಡಿಕೊಳ್ತಾಳೆ. ಆಸ್ಪತ್ರೆಯಲ್ಲಿ ಇಬ್ಬರು ಸೆಪರೇಟ್ ಆಗಿ ಕೂತ್ಕೊಂಡು ಮದುವೆ ವಿಚಾರ ಮಾತನಾಡ್ಕೊಳ್ತಾರೆ. ಗಿರಿ ಚೂಡಿದಾರ್ ಯುವತಿಯಾಗಿ ಸಪ್ಪೆ ಮುಖ ನೋಡಿ ಎಲ್ಲರೂ ಅಯ್ಯೋ ಪಾಪ ಅಂದಿದ್ರು. ಈ ಹೆಣ್ಣು ಮಗಳು ಅಮಾಯಕಿ ಕಂಡ್ರೆ ಈ ಯುವತಿ ಅದೆಷ್ಟು ನೊಂದಿದ್ದಾಳೋ, ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ. ಹೆಣ್ಣು ಮಗಳ ಬದುಕು ಹಾಳಾಗ್ಬಿಡ್ತು. ಏನು ಮಾಡೋದು ಅಂತ ಹುಡುಗನನ್ನ ಮದುವೆಗೆ ಒಪ್ಪಿಸೋ ಕೆಲಸ ನಡೆದಿತ್ತು. ಆದ್ರೆ ಅದಾಗಲೇ ಕೈಗೆ ಬ್ಯಾಂಡೇಜ್ ಹಾಕಿಸಿಕೊಂಡು ಬೆಡ್ ಬುಕ್ ಮಾಡಿಕೊಂಡಿರೋ ಯುವಕ ಅಪ್ಪಿ ತಪ್ಪಿಯು ಮದುವೆಗೆ ಒಪ್ಪಿಕೊಳ್ಳಲ್ಲ. ಒಂದು ವೇಳೆ ಸಿಂಪತಿ ಮೇಲೆ ಈ ಯುವಕ ಮದುವೆ ಆಗೋಣ ಅಂದು ಬಿಟ್ಟಿದ್ರೆ ಈ ಹುಡುಗನ ತಿಥಿ ಆಗೋದು ಪಕ್ಕಾ ಆಗ್ತಿತ್ತು. ಯಾಕಂದ್ರೆ ಈ ಕಡ್ಡಿ ಕೋಮಲೆ ಸುರಿಸ್ತಿರೋದು ಮೊಸಳೆ ಕಣ್ಣೀರು, ಆಡ್ತಿರೋದು ಡಿಂಗರ ಬಿಲ್ಲಿ ಆಟ. ಗಿರಿ ನೋಡ್ರಿ, ಈ ಡಿಂಗರ ಬಿಲ್ಲಿ ಮುಖವನ್ನ ಸರಿಯಾಗಿ ನೋಡ್ರಿ. ಒಂದೇ ಒಂದು ಹನಿ ಕಣ್ಣೀರು ಕಾಣಿಸಲ್ಲ. ಬೇಜಾರನ್ನೋದು ಕೂಡಾಗಿಲ್ಲ. ಮನಸ್ಸಿನಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಹಾಕೊಂಡು ಒಳಗೊಳಗೆ ನಗ್ತಾಗಿರೋ ವಯ್ಯಾರಿ ಇವಳು. ಎಲ್ಲರ ಎದುರು ಮೊಸಳೆ ಕಣ್ಣೀರು ಸುರಿಸಿ ಎಲ್ಲರ ಮುಂದೆ ಅತ್ತಂಗೆ ಮಾಡಿ ಒಳಗೊಳಗೆ ಆರಾಮಾಗಿ ಇರಬಹುದು ಅಂತ ಸಂತಸ ಪಡುತ್ತಿದ್ದಾಳೆ. ಗಿರಿ ನಿಜವಾಗ್ಲೂ ಇವನೇ ಬೇಕು, ಇವನನ್ನೇ ಮದುವೆ ಆಗ್ಬೇಕು ಅಂತ ಈಕೆ ಅಂದುಕೊಂಡಿದ್ದಿದ್ರೆ ಹಿಂಗೆ ನಿನ್ನ ನಿರ್ಧಾರ ಏನು? ನಾನ್ ಆವತ್ತೇ ಹೇಳಿಲ್ವ? ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇದ್ರೆ ಸಾಕು ಅಂತೆಲ್ಲ ಡೈಲಾಗ್ ಹೊಡೀತಿರ್ಲಿಲ್ಲ. ನಿಜವಾಗ್ಲೂ ಕಣ್ಣೀರು ಸುರಿಸ್ತಿದ್ಲು, ಕಾಲಿಡಿದು ಬೇಡಿಕೊಳ್ತಿದ್ಲು, ದೊಡ್ಡವರ ಮುಂದೆ ಮಂಡಿಯೂರಿ ಕೂರ್ತಿದ್ಲು. ಆದ್ರೆ ಇವಳ ಸಂಚೆ ಬೇರೆ ಆಗಿತ್ತು. ಈ ಭೂದೇವಿಯ ಆಟ ಇನ್ನೇನೋ ಆಗಿತ್ತು. ಇದೇ ಕಾರಣಕ್ಕೆ ಎಲ್ಲರ ಮುಂದೆ ತಾನು ಒಳ್ಳೆಯವಳು, ತನಗೇನು ಗೊತ್ತೇ ಇಲ್ಲ ಅಂತ ಡ್ರಾಮಾ ಮಾಡ್ತಾಳೆ. ಮದುವೆ ಮಂಟಪದಲ್ಲಿ ಇರಬೇಕಿದ್ದವರು ಫಂಕ್ಷನ್ ಹಾಲಿನಲ್ಲಿ ರಿಸೆಪ್ಷನ್ ಮಾಡಿಕೊಳ್ಳಬೇಕಿದ್ದವರು, ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಿದ್ದವರು. ಆದ್ರೆ ಮದುವೆ ಮಂಟಪದಿಂದ ಈ ಜೋಡಿ ನೇರವಾಗಿ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ. ಆಸ್ಪತ್ರೆಯಲ್ಲಿ ರಾಜಿ ಪಂಚಾಯಿತಿ ನಡೆಯುತ್ತೆ. ವಧು ಮತ್ತು ವರನ ನಡುವೆ ಮದುವೆ ಮಾತುಕತೆ ಆಗತ್ತೆ. ಆದ್ರೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಇಷ್ಟಕ್ಕೆಲ್ಲ ಕಾರಣ ಮದುವೆ ಹುಡುಗನ ಈ ಪರಿಸ್ಥಿತಿಗೆ ಕಾರಣ ಇಲ್ಲಿ ಮೊಸಳೆ ಕಣ್ಣೀರು ಹಾಕ್ತಿರೋ ಇದೇ ಊಸರಬಳ್ಳಿ ಅನ್ನೋದು. ಮನೆಯಲ್ಲಿ ಒಂದು ಬಣ್ಣ, ಯಾರೊಬ್ಬರೂ ಇಲ್ಲದೇ ಇರುವಾಗ ಮತ್ತೊಂದು ಬಣ್ಣ, ವರನ ಮುಂದೆ ಇನ್ನೊಂದು ಬಣ್ಣ ಬದಲಾಯಿಸೋ ಈ ಊಸರವಳ್ಳಿ ಬರೀ ಮದುವೆ ಡ್ರಾಮಾ ಮಾಡ್ತಿಲ್ಲ. ಮದುವೆ ನಿಲ್ಲಿಸಿರೋದು, ತುಂಬಿ ತುಳುಕಬೇಕಿದ್ದ ಕಲ್ಯಾಣ ಮಂಟಪವನ್ನೇ ಮಣಗುಡುವಂತೆ ಮಾಡೋದು. ಮದುವೆ ಮಂಟಪದಲ್ಲಿ ಬಂಧು ಬಳಗದವರಿಂದ ಆಶೀರ್ವಾದ ಪಡಿಬೇಕಿದ್ದವನು ಆಸ್ಪತ್ರೆಗೆ ಶಿಫ್ಟ್ ಆಗಿರೋದಕ್ಕೆ ಕಾರಣ ಇವಳೊಬ್ಬಳೇ, ಈ ಮುದ್ದು ರಾಕ್ಷಸಿಯೊಬ್ಬಳೇ.
ಗಿರಿ ಇರೋದಕ್ಕೆ ನಾನು ಹೇಳ್ತಾ ಇದ್ದೆ ನಿಮ್ಮ ಹತ್ರ ನನಗೆ ಬಂದ್ರೆ ಇಷ್ಟ ಇದೆ ಅಂತ ನಾನು ಹೇಳಿದ್ನ ಹೇಳಿಲ್ಲ ಫೋನಲ್ಲಿ. ನಿನ್ನನ್ನೇ ಮದುವೆ ಆಗ್ತೀನಿ, ನೀನಂದ್ರೆ ಇಷ್ಟ ಅಂತ ಓಡೋಡಿ ಬಂದಿರೋ ಈ ಕೋಮಲೆ ಸುಮ್ಮನೆ ಅಲ್ದ. ತಾಳಿ ಕಟ್ಟಬೇಕಿದ್ದ ವರನನ್ನೇ ಕೊಲ್ಲೋಕೆ ಸ್ಕೆಚ್ ಹಾಕಿದ್ದವಳು. ದೊಡ್ಡವರು ಹುಡುಕಿ ತಂದಿದ್ದ ವರನ ಕಥೆಯನ್ನೇ ಮುಗಿಸೋಕೆ ಹೊರಟಿದ್ದವಳು. ಮದುವೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಈಕೆ ವರನಿಗೆ ಮುಹೂರ್ತ ಗಿಟ್ಟಿದ್ದವಳು. ಇಂತಹ ಹೆಮ್ಮಾರಿಯ ಸಂಚಿನ ನಗು, ಆ ನಗುವಿನ ಹಿಂದಿನ ಮೊಸಳೆಯ ಕಣ್ಣೀರು. ಮದುವೆ ದಿನ ಏನೆಲ್ಲ ಆಯ್ತು ಅನ್ನೋದು ಈಕೆ ಆಸ್ಪತ್ರೆಯಿಂದ ಹೊರ ಹೋಗ್ತಾಗಿದ್ದಂತೆ ಒಂದೊಂದಾಗಿಯೇ ರಿವೀಲ್ ಆಗುತ್ತಾ ಹೋಗುತ್ತೆ. ವರನ ಹತ್ಯೆಗೆ ಮುಹೂರ್ತ ಗಿಟ್ಟಳು ವಧು. ಹತ್ಯೆಗೆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೆ ಹೂಸರವಳ್ಳಿ. ಈ ನೌಟಂಕಿ ರಾಣಿಯ ಹೆಸರು ನಯನ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹೀಸಅಣಗಳ್ಳಿ ಗ್ರಾಮದ ಕೋಮಲೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು. ಬರೋ ಸ್ಯಾಲರಿಯಲ್ಲಿ ಸ್ವಲ್ಪ ತನ್ನ ಬಳಿ ಇಟ್ಕೊಂಡು ಉಳಿದ ಹಣವನ್ನ ಪೋಷಕರಿಗೆ ಕೊಡ್ತಿದ್ಲು. ತನ್ನ ಮಗಳು ದುಡಿತಿದ್ದಾಳೆ, ತನ್ನ ಮಗಳು ಶ್ರಮ ಪಡ್ತಿದ್ದಾಳೆ ಅಂತ ಪೋಷಕರು ಖುಷಿಯಾಗಿದ್ರು. ಇಷ್ಟೇ ಖುಷಿ ಪಟ್ಕೊಂಡಿದ್ದು ಬಿಟ್ಟಿದ್ದಿದ್ರೆ ಏನೇನೂ ಆಗ್ತಿರ್ಲಿಲ್ಲ. ಆದ್ರೆ ಈ ನೌಟಂಕಿ ನಯನಾಳಿಗೆ ಮದುವೆ ಮಾಡೋ ತಯಾರಿ ಮಾಡ್ಕೊಂಡಿದ್ರು. ಈ ನಾಗಿಣಿ ನಯನ ಕೂಡ ಅಪ್ಪ ಅಮ್ಮನ ಬಳಿ ನೀವು ನೋಡಿದ ಹುಡುಗನನ್ನ ಮದುವೆ ಆಗೋದಾಗಿ ರೀಲ್ ಬಿಟ್ಟಿದ್ಲು. ಮನಸೊಳಗೆ ಇನ್ನೊಬ್ಬ ಯುವಕನನ್ನಾಗಿಟ್ಕೊಂಡು ಮದುವೆಗೆ ರೆಡಿಯಾಗ್ಬಿಟ್ಟಿದ್ಲು. ಈ ನಡುವೆ ನಯನ ಪೋಷಕರಿಗೆ ಸಿಕ್ಕಿದ್ದೆ ಈ ಅಮಾಯಕ. ನಯನಾಳ ಕೈ ಹಿಡಿದು ಹೊಸ ಜೀವನ ಆರಂಭಿಸೋ ಕನಸು ಹೊತ್ಕೊಂಡು ಬಂದಿದ್ದ ರಾಜಕುಮಾರ ಈತನೇ ನೋಡಿ. ಹೆಸರು ರವೀಶ್. ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮದ ನಿವಾಸಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಸಂಬಳವು ಚೆನ್ನಾಗೇ ಬರ್ತಿತ್ತು. ಒಳ್ಳೆ ಹುಡುಗ, ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ಮನೆಯ ಜವಾಬ್ದಾರಿ ಹೊತ್ಕೊಂಡು ಬದುಕು ಕಟ್ಟಿಕೊಳ್ಳುವ ಕನಸು ಕಾಣ್ತಿದ್ದ. ಈ ನಡುವೆ ನಯನಾಳ ಮನೆಗೆ ಹುಡುಗಿ ನೋಡೋಕೆ ಹೋಗಿದ್ದ. ಎರಡೂ ಮನೆಯಲ್ಲೂ ಒಪ್ಪಿಗೆಯೂ ಆಗಿತ್ತು. ಕಳೆದ 6 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಸಹ ಮಾಡಿಕೊಂಡು ಮದುವೆ ಪ್ರಿಪರೇಷನ್ ಶುರು ಮಾಡ್ಕೊಂಡಿದ್ರು. ಆದ್ರೆ ಎಲ್ರೂ ಮದುವೆ ಚೆನ್ನಾಗಿ ನಡೀಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ರೆ ಈ ಮನಮೋಹಿನಿ ನಯನ ಮದುವೆ ಹೇಗೆ ನಿಲ್ಲಿಸೋದು ಅಂತ ಲವ್ವರ್ ದರ್ಶನ್ ಜೊತೆ ಸಂಚು ರೂಪಿಸ್ತಿದ್ಲು. ಯಾವಾಗ ಇವರಿಗೆ ಮದುವೆ ನಿಶ್ಚಿತಾರ್ಥ ಆಯಿತು, ಮದುವೆ ಹುಡುಗನ ನೋಡ್ತಾ ಇದ್ದಾರೆ, ಅವಾಗಿಂದನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮದುವೆ ನಾವು ನಿಲ್ಲಿಸೋ ಅಂದರೆ ಬೇಡ ಅಂತ ವಿರೋಧ ಮಾಡೋದು ಬೇಡ, ತಂದೆ ತಾಯಿ ಮದುವೆ ಮಾಡಿಸ್ತಾರೆ. ಅದಕ್ಕೋಸ್ಕರ ಈ ರೀತಿ ನಾವೆಲ್ಲ ಒಪ್ಕೊಳ್ಳೋಣ, ಬಟ್ ಈ ರೀತಿ ಒಂದು ಬಂದು ನೀವು ಇದು ಮಾಡೋಗಿ ಅಂಥೇಳಿ ಈ ಹುಡುಗಿ ಮೇಲೂ ಡೌಟ್ ಬರಬಾರ್ದು ಅಂಥೇಳಿ ಈ ಥರ ಕೃತ್ಯ ಮಾಡಿರೋದು ಕಂಡು ಬಂದಿದೆ. ಲವ್ ಮ್ಯಾಟರ್ ಹೇಳಿ ಮದುವೆ ನಿಲ್ಲಿಸೋ ಪ್ಲಾನ್. ಬೆಂಗಳೂರಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಈ ನಯನ ಬೆಂಗಳೂರಿನ ಯುವಕನೊಬ್ಬನನ್ನ ಪ್ರೀತಿಸ್ತಿದ್ಲು. ಅದು ಕೂಡ ಆಸ್ಪತ್ರೆಗೆ ಕಾಲು ನೋವು ಅಂತ ಬಂದಿದ್ದ ಮಹಿಳೆಯ ಮಗನೊಂದಿಗೆ ಪ್ರೇಮ ಪಯಣ ನಡೆಸಿದ್ಲು. ಕಳೆದ 2 ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ಲು. ಆದ್ರೆ ತನ್ನ ಪ್ರೀತಿಯನ್ನ ಈ ನಯನ ಮನೆಯಲ್ಲಿ ಹೇಳದೆ ಮುಚ್ಚಿಟ್ಟಿದ್ಲು. ಹೋಗ್ಲಿ, ಮದುವೆ ಫಿಕ್ಸ್ ಆದಾಗ್ಲೂ ಹೇಳಿರ್ಲಿಲ್ಲ. ಆದರೆ ಸಿನಿಮಾ ಸ್ಟೈಲಿನಲ್ಲಿ ಮದುವೆ ನಿಲ್ಲಿಸೋಕೆ ಈ ನೌಟಂಕಿ ನಯನ ಸಂಚು ರೂಪಿಸಿದ್ದಳು. ಈ ನಡುವೆ ಮದುವೆಗೆ ಇನ್ನೇನು 20 ದಿನ ಬಾಕಿ ಇದೆ ಅನ್ನೋವಾಗ್ಲೇ ಪ್ಲಾನ್ ಎ ಹೂಡಿದ್ರು. ಆಗ ನಯನಾಳ ಲವ್ವರ್ ದರ್ಶನ್ ಎಂಟ್ರಿ ಕೊಟ್ಟಿದ್ದಾನೆ. ನಯನ ಹಾಗೂ ನಾನು ಲವ್ ಮಾಡ್ತಿದ್ದೀವಿ, ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ದೀವಿ, ಬಿಟ್ಟು ಬಿಡು ಅಂತ ರವೀಶ್ಗೆ ಆವಾಜ್ ಹಾಕಿದ್ದ. ಮೊದಲು ಒಂದು ಹೇಳಿದ್ರಂತೆ, ಯಾರೋ ಹುಡುಗಿಗೆ ಫೋನ್ ಮಾಡಿದ್ದಾನೆ ಇವನು,
ಈಗ ಆರೋಪಿ ಇದ್ದಾನೆ, ಮೊದಲೇ ಒಂದು 15-20 ದಿನದಿಂದ ಫೋನ್ ಮಾಡಿದ್ದಂತೆ. ಫೋನ್ ಮಾಡಿದಾಗ ಹುಡುಗನಿಗೆ ಫೋನ್ ಮಾಡಿದಾಗ ಕೇಳಿದ್ದಾನೆ, ರವೀಶ್ ಕೇಳಿದ್ದಾನೆ, ಈ ಥರ ಒಬ್ಬ ಫೋನ್ ಮಾಡಿದ, ನೀನು ಲವ್ ಮಾಡ್ತಾ ಇದ್ದಾನಂತೆ ಅಂತೇಳಿ. ಇಲ್ಲ ನಾನು ಲವ್ ಮಾಡ್ತಾ ಇದ್ದೆ, 2 ವರ್ಷದಿಂದ ಬಿಟ್ಬಿಟ್ಟಿದ್ದೀವಿ, ಅವನಿಗೂ ನನಗೂ ಸಂಬಂಧ ಇಲ್ಲ, ನಾನು ನಿನ್ನೆ ತುಂಬ ಇಷ್ಟಪಡ್ತೀನಿ, ನಾವು ಮದುವೆ ಆಗೋಣ ಅಂತ ಹೇಳಿ ಕೂಡ ಹುಡುಗನಿಗೆ ಹೇಳಿದ್ದಾನೆ. ಲವ್ ಮ್ಯಾಟರ್ ಗೊತ್ತಾಗ್ತಿದ್ದಂತೆ ಈ ರವೀಶ್ ಮದುವೆ ಬೇಡ ಅಂತಾನೆ. ಆಗ ನಾವಿಬ್ಬರು ಮತ್ತೆ ಜಾಲಿಯಾಗಿ ಇರಬಹುದು, ಸ್ವಲ್ಪ ದಿನ ಆದ್ಮೇಲೆ ನಾವಿಬ್ಬರು ಮದುವೆ ಆಗ್ಬೋದು ಅಂತ ನಯನ ಹಾಗೂ ದರ್ಶನ್ ಅಂದುಕೊಂಡಿದ್ರು. ರವೀಶನ ಫೋನ್ ನಂಬರ್ ಅನ್ನ ಈ ನಯನಾಳೆ ದರ್ಶನ್ಗೆ ಕೊಟ್ಟು ಕಾಲ್ ಮಾಡಿಸಿದ್ಲು. ಆದ್ರೆ ರವೀಶ್ ಇದು ಹೆಣ್ಣು ಮಗಳೊಬ್ಬಳ ಜೀವನದ ವಿಷಯ, ಮರ್ಯಾದೆ ವಿಚಾರ ಅಂತ ಸುಮ್ಮನಿದ್ದ. ನಯನಾಳನ್ನ ಮದುವೆ ಆಗೋಕೆ ತಯಾರಿ ಮುಂದುವರೆಸಿದ್ದ. ಆಗ್ಲೇ ನೋಡಿ ಈ ನಯನ ಹಾಗೂ ದರ್ಶನ್ 2ನೇ ಪ್ಲಾನ್ ಮಾಡೋದು. ವರನ ಹತ್ಯೆಗೆ ಪ್ಲಾನ್, ರಿಸೆಪ್ಷನ್ ದಿನವೇ ಅಟ್ಯಾಕ್. ಜನವರಿ 29 ಕೊಳ್ಳೇಗಾಲ ಪಟ್ಟಣದ ವೆಂಕಟೇಶ್ವರ ಮಹಲ್ನಲ್ಲಿ ರಿಸೆಪ್ಷನ್ಗೆ ಅದ್ದೂರಿಯಾಗಿ ತಯಾರಿ ನಡೆದಿತ್ತು. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ರಿಸೆಪ್ಷನ್ಗೆ ರೆಡಿಯಾಗಿದ್ರು. ವರ ರವೀಶ್ ಕೂಡ ಫುಲ್ ಖುಷಿಯಾಗಿ ಕಾರ್ ಹತ್ತಿ ಕುಣಗಳ್ಳಿ ಗ್ರಾಮದಿಂದ ಕೊಳ್ಳೇಗಾಲ ಪಟ್ಟಣಕ್ಕೆ ರೀಚ್ ಆಗಿದ್ದ. ಇನ್ನೇನು ಕಲ್ಯಾಣ ಮಂಟಪಕ್ಕೆ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ MGSV ಕಾಲೇಜ್ ರಸ್ತೆಯಲ್ಲಿ ಎಂಟ್ರಿ ಕೊಟ್ಟಿದ್ದ ಕಾರೊಂದು ಶಾಕ್ ಕೊಟ್ಟಿತ್ತು. ಯಾಕಂದ್ರೆ ವರನಿದ್ದ ಕಾರನ್ನ ತಡೆದು ಚಾಕುವಿನಿಂದ ಅಟ್ಯಾಕ್ ಮಾಡಿದ್ರು. ಈ ವೇಳೆ ರವೀಶ್ ತಪ್ಪಿಸಿಕೊಂಡಿದ್ದಾನೆ. ಕುತ್ತಿಗೆಗೆ ಬೀಳಬೇಕಿದ್ದ ಚಾಕು ಕೈಗೆ ಬೀಳತ್ತೆ. ಮಹಲ್ಗೆ 29 ಮತ್ತು 30 ಮದುವೆ ಇತ್ತು. ಬರಬೇಕಾದ್ರೆ ಕಾರಲ್ಲಿ ಬರಬೇಕಾದ್ರೆ ಅಟ್ಯಾಕ್ ಮಾಡಿದ್ದಾರೆ. ಯಾವ ಹುಡುಗಿ ಬಂದ್ಬಿಟ್ಟು ಹೊಸಗಳ್ಳಿ, ನಾವು ಕೊಣಗಳ್ಳಿ. ಮದುವೆ ಯಾವತ್ತು? ಮದುವೆ ನಾಳೆ, ಇವತ್ತು ಮತ್ತೆ 30 ತಾರೀಕು, 29-30. ನೀವು ಬರ್ತಾ ಇದ್ದೀರಾ? ಕಾರಲ್ಲಿ ಬರಬೇಕಾದ್ರೆ ಕಾರಿಂದ ಅವ್ರು ಅಟ್ಯಾಕ್ ಮಾಡಿದ್ರು. ಹಾಂ, ಎಷ್ಟು ಜನ ಇದ್ರು? 3-4 ಜನ ಇದ್ರು. ಬೈಕಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು? ಇಲ್ಲ, ಕಾರಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು. ಕಾರಲ್ಲಿ ಬಂದು ನೀವು ಕಾರಲ್ಲಿ ಬರ್ತಾ ಇದ್ದೀರಾ? ಕಾರ್ ಒಳಗಡೆ ಬಂದಿದ್ದೀವಿ. ಸೀದಾ ಬಂದು ಅಟ್ಯಾಕ್ ಮಾಡಿದ್ದಾರೆ. ಯಾವುದ್ರಲ್ಲಿ ಹೊಡೆದಿದ್ದಾರೆ? ಚಾಕುವಿನಿಂದ ಹೊಡೆದಿದ್ದಾರೆ. ವರನ ಮೇಲೆ ಅಟ್ಯಾಕ್ ಆಗಿದೆ. ಚಾಕು ಏಟು ಬಿದ್ದಿದೆ ಎಂದಾಕ್ಷಣ ಇಡೀ ಕೊಳ್ಳೇಗಾಲ ಬೆಚ್ಚಿ ಬೀಳುತ್ತೆ. ಕೊಳ್ಳೇಗಾಲ ಪೊಲೀಸರು ಕೂಡ ಸ್ಪಾಟ್ಗೆ ಓಡೋಡಿ ಬರ್ತಾರೆ. ಅಟ್ಯಾಕ್ ಮಾಡಿದ್ದು ಯಾರು, ಯಾಕೆ ಅನ್ನೋ ವಿಷಯ ಕೇಳಿ ರವೀಶ್ ಸಂಬಂಧಿಕರು ಹಾಗೂ ನಯನ ಪೋಷಕರು ಕೂಡ ಶಾಕ್ ಆಗಿ ಹೋಗ್ತಾರೆ. ಸಡನ್ ಆಗಿ ಮದುವೆ ಫಿಕ್ಸ್ ಮಾಡಿಲ್ಲ. ಇವತ್ತು ಮಾತುಕತೆ ಮಾಡಿ ನಾಳೆನೆ ಮುಹೂರ್ತ ಆಗಿಟ್ಟಿರ್ಲಿಲ್ಲ. ಬದಲಿಗೆ ಕಳೆದ 6 ತಿಂಗಳ ಹಿಂದೆಯೇ ಎಂಗೇಜ್ಮೆಂಟ್ ನಡೆದಿತ್ತು. ದೊಡ್ಡವರ ಸಮ್ಮುಖದಲ್ಲೇ ನಯನಾಳ ಮುಂದೆಯೇ ಈ ರವೀಶ್ ಕುಟುಂಬ ಎಂಗೇಜ್ಮೆಂಟ್ ಮಾಡಿಕೊಂಡು ಹೋಗಿತ್ತು. ಈ ವೇಳೆ ಪ್ರೀತಿ ವಿಷಯವನ್ನ ಅಮ್ಮನ ಬಳಿ ಹೇಳಿಕೊಳ್ಳೋದು ಬಿಟ್ಟು, ಮನೆಯಲ್ಲಿ ಪ್ರೀತಿ ವಿಚಾರ ಹೇಳಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದು ಬಿಟ್ಟು ಈ ನಯನ ಸಿನಿಮಾ ಸ್ಟೈಲ್ನಲ್ಲಿ ಆಲೋಚನೆ ಮಾಡಿದ್ಲು. ಸಿನಿಮಾ ಸ್ಟೈಲ್ನಲ್ಲಿ ಮದುವೆ ನಿಲ್ಲಿಸೋಣ, ಮದುವೆ ಯಾಕೆ ನಿಂತೋಯ್ತು ಅನ್ನೋದು ಕೂಡ ಯಾರಿಗೂ ಗೊತ್ತಾಗಬಾರದು, ಹಾಗೆ ಮಾಡಬೇಕು ಅಂತ ಈ ನಯನ ಪ್ರಿಯಕರ ದರ್ಶನ್ ಜೊತೆ ಸಂಚು ರೂಪಿಸಿಕೊಂಡಿದ್ಲು.
ವರನ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಳು. ಮದುಮಗನಿಗೆ ಚಟ್ಟ ಕಟ್ಟಲು ಮುಹೂರ್ತ ಗಿಟ್ಟಿದ್ದ ಹೇಗೆ? ಅದ್ಯಾವ ಸಿನಿಮಾ ನೋಡಿದ್ಲೋಗಿ ಮೋಹಿನಿ ಅಂಡ್ ದರ್ಶನ್? ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಮದುವೆ ನಿಲ್ಲಿಸೋಕೆ ನೋಡಿದ್ರು. ಆದ್ರೆ ಅದ್ಯಾವ ಸಂಚು ಕೂಡ ಸಕ್ಸಸ್ ಆಗಿರ್ಲಿಲ್ಲ. ಮದುವೆ ದಿನ ಬಂದೇ ಬಿಟ್ಟಿತ್ತು. ಹೀಗಾಗಿ ಬೇರೆ ದಾರಿ ಇಲ್ಲದೆ ಈ ದರ್ಶನ್ ಅದೊಬ್ಬರ ಬಳಿ ಕಾರ್ ಪಡ್ಕೊಂಡು ತನ್ನ ಗ್ಯಾಂಗಿನೊಂದಿಗೆ ಸೀದಾ ಕೊಳ್ಳೇಗಾಲಕ್ಕೆ ಬರ್ತಾನೆ. ಕೊಳ್ಳೇಗಾಲದಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರ್ತಾನೆ. ಈ ವೇಳೆ ರವೀಶ್ಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಮಾಹಿತಿ ಪಡೆದುಕೊಂಡಿದ್ದಾಗಿ ನಯನ ಪ್ರಿಯಕರ ದರ್ಶನ್ಗೆ ಮೆಸೇಜ್ ಮಾಡ್ತಾಳೆ. ಕೊಲೆ ಮಾಡು, ಇಲ್ಲ ನೀನೇ ಏನಾದ್ರೂ ಆಗ್ಬಿಡು ಅಂತ ಬೈತಾಳೆ. ಇದರಿಂದಾಗಿ ದರ್ಶನ್ ಅಂಡ್ ಗ್ಯಾಂಗ್ ರವೀಶ್ ಕಾರು ತಡೆದು ಚಾಕುವಿನಲ್ಲಿ ಗಿರಿದು ಕೊಲೆ ಮಾಡೋಕೆ ಯತ್ನಿಸ್ತಾರೆ. ಆದರೆ ಅದೃಷ್ಟವಶಾತ್ ರವೀಶ್ಗೆ ಏನೂ ಆಗಲ್ಲ. ಇಲ್ಲಿಂದ ಪೊಲೀಸರು ಎಂಟ್ರಿ ಕೊಡ್ತಾರೆ. ಆಗ್ಲೇ ನೋಡಿ ಈ ನೌಟಂಕಿ ನಯನಾಳ ಇನ್ನೊಂದು ಡ್ರಾಮಾ ಶುರುವಾಗೋದು. ಮದುವೆ ಆಗಿ ಪ್ಲೀಸ್. ಕೋಮಲೆಯ ಮೊಸಳೆ ಕಣ್ಣೀರು. ಇಲ್ಲ ನಂಗೆ ಹೋಗ್ಬೋದು ಸ್ವಲ್ಪ ಅಲ್ಲಿ ತನಕ ಬಂದು ಇವಾಗ ಅಲ್ಲೇ ನಾವಿಬ್ಬರು ಗಿರಿ. ಇನ್ನೊಂದು ಏನ್ ಮಾಡೋಕ್ಕಾಗುತ್ತೆ? ಇರೋದಕ್ಕೆ ನಾನು ಹೇಳ್ತಾ ಇದ್ದೆ ನಿಮ್ಮ ಹತ್ರ ನನಗೆ ಬಂದ್ರೆ ಇಷ್ಟ ಇದೆ ಅಂತ ನಾನು ಹೇಳಿಲ್ಲ ಫೋನಲ್ಲಿ. ಯಾವಾಗ ರವೀಶ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ವಿಷಯ ಕೊಳ್ಳೇಗಾಲದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬತ್ತು. ಕಲ್ಯಾಣ ಮಂಟಪದ ಬಳಿ ಹೋಗಬೇಕಿದ್ದ ಜನರೆಲ್ಲ ಆಸ್ಪತ್ರೆ ಬಳಿ ದೌಡಾಯಿಸಿದ್ರು. ಇಷ್ಟೇ ಅಲ್ಲ, ಮದುವೆನೂ ಮುರಿದು ಬಿದ್ದಿತ್ತು. ಯಾಕಂದ್ರೆ ಈ ರವೀಶ್ಗೆ ಅದಾಗಲೇ ಇದು ಲವ್ ಮ್ಯಾಟರ್. ತಾನು ಮದುವೆ ಆಗ್ತಿರೋ ನಯನಾಳ ಪ್ರೀತಿಯ ವಿಚಾರಕ್ಕೆ ಇದಾಗಿರೋದು ಅನ್ನೋದು ಗೊತ್ತಾಗಿತ್ತು. ಮದುವೆಗೋಸ್ಕರ 5 ರಿಂದ 10 ಲಕ್ಷ ಸಾಲ ಮಾಡಿ ಮದುವೆ ಮಾಡಬೇಕಂತ ಖರ್ಚು ಮಾಡಿದ್ವಿ. ಸೊ ಮದುವೆ ಹೋಗೋ ಟೈಮಲ್ಲಿ ಈ ಥರ ಆಗಿದೆ. ಆ ಹುಡುಗಿನ ತುಂಬ ನಂಬಿದ್ದೆ. ಬಟ್ ಈ ಥರ ಅವಳೇ ಕೊಲೆ ಮಾಡೋಕ್ಕೆ ನನಗೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಕೇಳಿದಾಗ ನನಗೆ ದಿಗ್ಭ್ರಮೆ ಆಯಿತು. ಸೊ ಅವಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಮತ್ತು ನಾನು ನ್ಯಾಯ ಸಿಗಬೇಕಂತ ಕೇಳ್ಕೊತೀನಿ. ಮತ್ತು ಇನ್ನು ಮುಂದೆ ಯಾರಿಗೂ ಕೂಡ ಈ ಥರ ತೊಂದರೆ ಆಗಬಾರ್ದು ಅಂತ, ಈ ಸಮಸ್ಯೆಗಳು ಬರಬಾರ್ದು ಅಂತ ಕೇಳ್ಕೊತೀನಿ. ನಯನಾಳ ಪ್ರೀತಿ ವಿಷಯಕ್ಕೆ ಕೊಲೆ ಯತ್ನ ನಡೆದಿರೋದು. ಇವಳ ಲವ್ವರ್ ದರ್ಶನ್ ದಾಳಿ ಮಾಡಿರೋದು ಅಂತ ಎಲ್ಲರಿಗೂ ಗೊತ್ತಾಗಿತ್ತು. ಹೀಗಾಗಿ ಈಗ್ಲೇ ಹಿಂಗೆ ಮುಂದಕ್ಕೆ ಇನ್ನೇನೇನಾಗುತ್ತೋ ಅಂತ ಮದುವೆಯನ್ನೇ ನಿಲ್ಲಿಸಿದ್ರು. ಈ ವೇಳೆ ಮತ್ತೊಂದು ಡ್ರಾಮಾ ಶುರು ಮಾಡಿದ್ದಾಗಿ ನಯನ ರವೀಶನನ್ನ ಹುಡುಕೊಂಡು ಆಸ್ಪತ್ರೆಗೆ ಬಂದಿದ್ದಳು. ಈ ವೇಳೆ ಮೊಸಳೆ ಕಣ್ಣೀರು ಸುರಿಸಿ ಪ್ಲೀಸ್ ಮದುವೆ ಮಾಡ್ಕೋ ಅಂತ ಡ್ರಾಮಾ ಮಾಡಿದ್ಲು. ಯಾಕಂದ್ರೆ ತನ್ನ ಮೇಲೆ ಯಾರಿಗೂ ಡೌಟ್ ಬರಬಾರದು ಅಂತ ಮದುವೆಗೆ ಒಪ್ಪಿಸೋ ನಾಟಕವನ್ನಾಡಿದ್ಲು. ಗಿರಿ. ಇರೋದಕ್ಕೆ ನಾನು ಹೇಳ್ತಾ ಇದ್ದೆ ನಿಮ್ಮ ಹತ್ರ ನನಗೆ ಬಂದ್ರೆ ಇಷ್ಟ ಇದೆ ಅಂತ ನಾನು ಹೇಳಿಲ್ಲ ಫೋನಲ್ಲಿ. ಇವರು ಹಾಸ್ಪಿಟಲ್ ಬಂದು ಏನು ರವೀಶ್ ಇದ್ದಾನಲ್ವ ಆ ಗಾಯಾಳು, ಅವನು ಮುಂದೆ ಬಂದು ನನಗೆ ಮದುವೆ ಆಗು ಅಂತ ಕೂಡ, ಅಂದರೆ ಡೌಟ್ ಬರಬಾರ್ದು ಅಂತೇಳಿ, ಇವ್ರ ಮೇಲೆ ಡೌಟ್ ಬರಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಇದನ್ನು ಅಲ್ಲಿ ಬಂದು ಕೇಳ್ಕೊಂಡಿದ್ದಾರೆ. ಆನಂತರ ಗೊತ್ತಾಯ್ತು ಇದೊಂದು ಏನೋ ಅವರು ಒಂದು ಪಿತೂರಿಯ ಇದು ಒಂದು ಭಾಗ ಇರ್ಬೋದು ಅಂತೇಳಿ ಗೊತ್ತಾಗಿದೆ. ಆಕ್ಸಿಡೆಂಟ್ ಮಾಡಿ ತಗಲಾಕಿಕೊಂಡ ಕಿರಾತಕ ಪ್ರೇಮಿ. ಆವತ್ತು ಪಕ್ಕಾ ಪ್ಲಾನ್ ಮಾಡಿ ರವೀಶ್ ಮೇಲೆ ಅಟ್ಯಾಕ್ ಮಾಡಿದ್ದಾಗಿ ದರ್ಶನ್ ಅಂಡ್ ಗ್ಯಾಂಗ್ ಯಾರ ಕೈಗೂ ಸಿಗದೆ ಪರಾರಿಯಾಗಿದ್ರು. ಆದ್ರೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋ ಬರದಲ್ಲದೆ ಹಲಗೂರು ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡ್ಕೋತಾರೆ. ಇದರಿಂದ ಕಿರಾತಕರು ಅದೇ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಬೆಂಗಳೂರಿಗೆ ಎಸ್ಕೇಪ್ ಆಗಿದ್ರು. ಆದ್ರೆ ಪೊಲೀಸರು ಕಾರ್ ನಂಬರ್ ಟ್ರೇಸ್ ಮಾಡ್ಕೊಂಡು ಬಂದಾಗ ಖತರ್ನಾಕ್ ಚೂರಿಯ ಗ್ಯಾಂಗ್ ತಗಲಾಕೊಂಡಿದೆ.
ವೆಹಿಕಲ್ ಏನು ಕೃತ್ಯಕ್ಕೆ ಉಪಯೋಗಿಸಿದಂಥ ಕಾರು ಬೆಂಗಳೂರಿಂದ ಒಬ್ಬರನ್ನು ತಗೊಂಡು ಬಂದಿರ್ತಾರೆ. ಆ ಕಾರನ್ನು ಇವರು ಹೋಗ್ಬೇಕಾದ್ರೆ ಅಲ್ಗೂರು ಹತ್ರ ಒಂದು ಜಾಗದಲ್ಲಿ ಅದನ್ನು ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿ ನಿಲ್ಲಿಸಿ ಹೋಗ್ತಾರೆ. ನಾವು ಕಾರು ಯಾವುದು ಅಂತೇಳಿ ನಮ್ಮದು CCTV ಗೊತ್ತಾದ ಮೇಲೆ ಕಾರು ಓನರ್ನ ಸಂಪರ್ಕ ಮಾಡ್ತೀವಿ. ನಾವು ಕಾರು ಓನರ್ ಸಂಪರ್ಕ ಮಾಡಿದ್ರೆ ಈ ರೀತಿ ವ್ಯಕ್ತಿಗಳು ನನ್ನ ಕಾರನ್ನು ತಗೊಂಡೋಗಿದ್ದಾರೆ, ಬಟ್ ಆಕ್ಸಿಡೆಂಟ್ ಆಗಿದೆ, ಅಲ್ಗೂರು ಹತ್ರ ಇದೆ ಕಾರು ಅಂತ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಆನಂತರ ಯಾರು ತಗೊಂಡೋಗಿದ್ರು ಅಂತ ನಾವು ಕೇಳಿದಾಗ ಅವ್ರ ಹೆಸರೆಲ್ಲ ಹೇಳ್ತಾರೆ, ಬಟ್ ಮೊಬೈಲಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಅವರು. ಬೇರೆ ನಮ್ಮದು ಅವ್ರದ್ದು ಬೇರೆ ಇನ್ನೊಂದು ಅದರ್ ನಂಬರ್ಸ್ ಏನಿರುತ್ತೆ ಆ ನಂಬರಿಂದ ನಾವು ಒಂದು ಲೊಕೇಶನನ್ನು ಟ್ರ್ಯಾಕ್ ಮಾಡಿ ಅವ್ರಿಗೆ ಆರೋಪಿನ ದಸ್ತಗಿರಿ ಮಾಡಿದ್ವಿ. ಈ ದರ್ಶನ್ ನಿಂತಿದ್ದು ಬೆಂಗಳೂರಿನಲ್ಲೇ. ಹೀಗಾಗಿ ರವೀಶ್ ಬಗ್ಗೆ ಈ ನಯನಾಳೆ ದರ್ಶನ್ಗೆ ಮಾಹಿತಿ ಕೊಡ್ತಿದ್ಲು. ಇನ್ಸ್ಟಾ ಮತ್ತು ವಾಟ್ಸಪ್ನಲ್ಲೇ ಮೆಸೇಜ್ ಮಾಡಿ ಮದುವೆಯ ಅರೇಂಜ್ಮೆಂಟ್ಸ್ ಎಲ್ಲಿ ತನಕ ಬಂದಿದೆ, ಹೇಗೆ ಮದುವೆ ನಿಲ್ಲಿಸಬೇಕು, ಯಾವಾಗ ಅಟ್ಯಾಕ್ ಮಾಡಬೇಕು ಅಂತೆಲ್ಲ ಮೆಸೇಜ್ ಮಾಡ್ತಿದ್ಲು. ಇಷ್ಟೇ ಅಲ್ಲ, ಮದುವೆ ನಿಲ್ಲಿಸು ಅಂತ ನಯನಾಳ ಒತ್ತಡ ಜಾಸ್ತಿ ಆಗಿತ್ತು. ಇದರಿಂದಾಗಿ ನಡೆಯೋದು ಕೊಲೆ ಯತ್ನ, ಅದು ಕೂಡ ರಿಸೆಪ್ಷನ್ ದಿನವೇ.